ಅತ್ತ ಇವ್ ಎಂತಕ್ಕೆ ಬತ್ತಾದನಪ್ಪ? ಒಬ್ಬನೇ ಬಂದನ, ಜೊತೆಗೆ ಅವನು ಅದನ, ಏನಂತ ನೋಡೋದು? ಇಲ್ಲ, ಒಬ್ಬನೇ ಅದನೆ. ಅಲ್ಲಿ ನಿಂತ್ಕೊಂಡು ಧಿಕ್ಕರಿಸ್ತಾ ಅದನಲ್ಲ. ಮನೆ ಹಾದಿ ಮರ್ತೋತೋ ಎಂತ ಅದು ಏನಾಗಿದೆ ಅಂತ ನೋಡೋದು. ಲೇ ಇದೆ, ಇಲ್ಲೊಂಚೂರು ಬಾ, ಇಲ್ಲಿ ಪಕ್ಕನ ಬಾರೆ. ಒಂದು ಒಳಗೆ ಹೊಕ್ಕೊಂಡ್ರಿ ಅಂದ್ರೆ ಮತ್ತೆ ಇತ್ಲಾಗಿ ಏನಾದರೂ ಗೊತ್ತಾಗಲ್ಲ. ಬಂದನೆ. ಎಂತದ್ರಿ? ಎಂತ ಅಟ್ಲಾಗೆ ಅಂತ ನೋಡ್ತಿದ್ದೀರಿ ಹಂಗೆ? ಎಂತಕ್ಕೆ ನೋಡ್ತಿದ್ದೀನಿ ಅಂದ್ರೆ ಅಲ್ಲಿ ನೋಡಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ. ಓ ಸುಳ್ಳಲ್ಲ, ಇವು ಎಂತಕ್ಕೆ ಗೊತ್ತಾದನೆ? ಒಬ್ಬನೇ ಬಂದನ ಜೊತೆಗೆ? ಇಲ್ಲ, ಒಬ್ಬನೇ ಇರಬೇಕು. ಅಲ್ಲಿ ಎಂತ ನಿಂತ್ಕೊಂಡು ಧಿಕ್ಕರಿಸ್ತಾನ್ರಿ ಅವ. ಆಚೆ ಹೋಗಿ ಕರೀರಿ ಅತ್ಲಾಗ, ಬಾ ಒಳಗೆ ಬಾ ಅಂತ ಕರೀರಿ. ಇವರು ಮನೇಲಿ ಒಂದು ಹವ್ಯಾಸ. ನಂದು ಮನೇಲಿ ಏನೋ ಕಿಸಂಕುಳಿ ಆಗಿದೆ. ಒಬ್ಬನೇ ಬರೋಕ್ಕೆ ಈಗ ಅವ್ರ ಜೊತೆನೇ ಬಂದಿದ್ರೆ ಏನಾಗ್ತಿತ್ತು? ಹಾಗೆ ಹೇಳಿದ್ರೆ ಬೇಕಂತಲೇ ಕರ್ಸ್ಕೊಂಡೇವೆ ಅಂತ. ಇದು ಎಂಥರಾಗಲಿ ಮಾತಾಡೋಣ. ಹೋಗಿ ಕರೀರಿ ಮರ, ಕರೀರಿ. ಇತ್ಲಾಗೆ ಬರೋಕ್ಕೆ ಹೇಳಿ. ಏನು ಅವ್ರ ಮನೆಗೆ ಹೋಗಿದ್ರೆ ಹೋದ್ನೆ. ಈಗ ಮನೆ ಹಂಗಾರೆ ಇಷ್ಟು ಬೇಗ ಮನೆ ಯಾವುದು ಅಂತಲೂ ಗುರ್ತು ಮಾಡ್ತದ. ಈ ಮನ್ಸಾಗಿ ಒಂದು ಕರೀರಿ ಅಂತ ಹೇಳಿದ್ರೆ ನಿತ್ತಲ್ಲಿಂದ ಹನಿ ಹೊಂದಲ್ಲ. ಬಂದ ಬಿಡೆ, ಕೂಗ್ಬೇಡ. ಅಲ್ಲಿ ಗುಂಡ ಅಂತ ಹೇಳಬೇಕು, ಮತ್ತೆ ಸರಿ ಎದ್ದು ಬರ್ತದೆ. ಫಸ್ಟ್ ನಾನು ಇವನ ಹತ್ರ ಕೇಳ್ತೀನನ ಎಂತಕ್ಕೆ ಬಂದನು, ಏನು ಎತ್ತ ಅಂತ. ಆಮೇಲೆ ಅದಕ್ಕೆ ಹೇಳಿಸಿ ಬಾ ಬುತ್ತಾದನು ಬಾರಿ ಒಳಗೆ. ಗೊತ್ತಿಲ್ಲ ಪುಣ್ಯಾತ್ಮ, ಯಾಕೆ ಹಂಗೆ ಮಾಡ್ತೀರಿ ನೋಡೋಣ. ಹಾಂ ಬಾ ನಾನೇ ಬಾ. ಎಂತ ಹಂಗೆ ನೋಡ್ತೀವಿ? ಅಲ್ಲೇ ಬಿಚ್ಚಿಡು, ಮೆಟ್ಟಲ್ಲೇ ಇಡ, ಏನಾಗಲ್ಲ. ಈಚೆ ಬಾ. ಒಂದು ಕೊಡೆನೂ ಹಿಡ್ಕೊಳ್ದೆ ಹಾಗೆ ಬಂದಿಯಲ್ಲ. ಹೊಳು ಇದ್ದಿದ್ದಕ್ಕಾತು. ಎಲ್ಲರೂ ಮಳೆ ಬಂದರೆ ಏನು ಗತಿ ನೋಡೋಣ. ನಡ್ಕೊಂಡೇ ಬಂದ ಒಬ್ಬನೆಯ? ಹೇಳಿದ್ರೆ ಇವರು ಬಂದಾರು ಬತ್ತಿದ್ರು, ಬೈಕ್ ತಗೊಂಡು ಹೋದ. ಬಾ ಈಚೆ ಕೂತ್ಕ ಬಾ. ಒಬ್ಬನೇ ಬಂದಿಯಲ್ಲ, ಸಾವುಕಾರ ಬರ್ಲನ್ ಜೊತೆಗೆ, ಅವ್ರ ಜೊತೆನೇ ಬಂದಿದ್ರೆ ಆತಿತ್ತು. ಇಲ್ಲ, ಅವ್ರ ಜೊತೆ ಬರೋಕ್ಕೆ ನಾನು ಅವರಿಗೆ ಹೇಳೋ ಬರಲ್ಲ. ಒಬ್ಬನೇ ಬಂದೆ. ಹೇಳು ಬರಲ್ಲ? ಯಾರಿಗೆ ಹೇಳಿ ಬರಲ್ಲ ಹೇಳ? ಯಾರಿಗೂ ಹೇಳಲ್ಲ. ಬೆಳಗ್ಗೆ ಮುಂಚೆ ಬೇಗ ಎದ್ದವ ಸಂಜೀವಣ್ಣನ ಹೋಟ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಸಂಜೀವಣ್ಣ ತಿಂಡಿ ಕಾಪಿ ಎಲ್ಲ ಕೊಟ್ಟರು. ಆಮೇಲೆ ಅನಿಲನ್ ಬರೋಕ್ಕೆ ಹೇಳಿ ಫೋನ್ ಮಾಡಿಸ್ದೆ ಅವ್ರ ಹತ್ರನೇ. ಅನಿಲ್ ಬಂದಮೇಲೆ ಹೇಳಿದೆ ಅವನ ಹತ್ರ, ನಂಗೆ ಇನ್ನು ಅಲ್ಲಿರೋಕ್ಕಾಗಲ್ಲ, ಎಂತ ಮಾಡ್ತೀವಿ, ಬೇರೆ ಕಡೆ ಎಲ್ಲರೂ ಒಂದು ಇದು ಮಾಡು, ನಿಮ್ಮನೇಲೇ ಬಂದಿರ್ತೀನಿ ಅಂದೆ. ಅವ ಬೇಡ, ಮತ್ತು ಅಲ್ಲಿ ಬಂದು ಏನಾರು ಗಲಾಟೆ ದಂಬಿ ಮಾಡೋಕ್ಕದಾನೆ, ಹಂಗಾರೆ ಒಂದು ಕೆಲಸ ಮಾಡು, ಒಂದು 4 ದಿನಕ್ಕೆ ಇಲ್ಲಿ ಹೋಗು, ಅವರಿಗೂ ಎಂಥರ ಕೆಲಸಕ್ಕೆ ಬಗ್ಸಿಗೆ ಆಗ್ತದೆ ಅಂತ ಹೇಳ್ದೆ. ಅವನೇ ಬಸ್ ಚಾರ್ಜಿಗೆ ದುಡ್ಡು ಕೊಟ್ಟ. ಹಾಗೆ ಇಲ್ಲಿಗೆ ಬಂದೆ. ಅಲ್ಲ, ಅದು ಯಾವ ಜಾತಿ ಮನುಷ್ಯ ಮಾರಯ್ಯ ಅವರು? ಎಲ್ಲ ಭಾಳ ತಿಳುವಳಿಕೆಸ್ತ ಅಂತ ಹೇಳೋದು ನೋಡ್ರೆ ಸಾಕಪ್ಪ. ಅವ್ರ ಮನೆಗೆ ಹೋದರೆ ಬಂದು ಜಗಳ ದಂಬಿ ಮಾಡ್ತಾರೆ, ತೊಂದರೆ ಆಗ್ತದಂತ ಗೊತ್ತಾಗ್ತದೆ. ಇಲ್ಲಿ ನಮ್ಮ ಮನೆಗೆ ಬಂದರೆ ತೊಂದರೆ ಆಗಲ್ಲಂತ, ಇಲ್ಲಿಗೆ ಬಂದು ಜಗಳ ದಂಬಿ ಮಾಡಲ್ಲಂತ. ಅಲ್ಲ, ಎಂತ ಅಂತ ಹೇಳೋದೆ ಇದಕ್ಕೆ? ಹೆಂಗೆ ಬಂದ ಏನೋ ಒಂದು ಮಾತು ಗೊತ್ತದೆ ಹೋತದೆ, ಸಮಾಧಾನ ಮಾಡಿ ತಗೊಂಡಾಗ ಅಲ್ಲಿಗೆ ಬಿಡೋದು ಬಿಟ್ಟು ಸೀದಾ ಇಲ್ಲಿಗೆ ಕಳ್ಸಿರಲ್ಲ. ಏನ ಮರಯ್ಯ, ನೀನು ಹಾಗೆ ಮಾಡ್ತೀಯ ಗಂಡ? ಹಂಗಾರೆ ನಾನು ಇಲ್ಲಿಗೂ ಬರಬಾರ್ದಿತ್ತಾ? ವಾಪಸ್ ಹೋಗೋದ ಹಂಗಾರೆ? ಹೌದೋ? ಇಲ್ಲ ಹಂಗೇನಿಲ್ಲ. ನಮ್ಮ ಮನೇಲಿ ಇದಕ್ಕೊಬ್ಳಿಗೆ ಮಾತಾಡೋಕ್ಕೂ ಗೊತ್ತಾಗಲ್ಲ. ಸುಮ್ಮನೆ ಹೇಳಿದಷ್ಟೇ, ಏನಾಗಲ್ಲ. ಬಾ, ಇರೋ ನೀನು. ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು. ಬಾ, ಈಚೆ ಕೂತ್ಕ ಬಾ. ನೀನು ಅದಕ್ಕೆ ತಲೆ ಬಿಸಿ ಮಾಡ್ಕಿಬೇಡ. ನೀನು ಹೋಗಿ ಒಳಗೆ ಹೋಗು. ಎಂತ ನೀ ಎಷ್ಟೊತ್ತಿನಲ್ಲಿ ತಿಂಡಿ ತಿಂದಿದ್ದ? ಎಂಥದ ಕುಡಿಯೋಕೆ ಒಂದು ಲೋಟ ಕಾಸದು, ಇಲ್ಲ ಊಟನೇ ಮಾಡ್ತಾನೋ, ಉಣ್ಣಕ್ಕೆ ಸಮ ಮಾಡು. ಏನು ಮನೆ ಬಾಗಿಲಿಗೆ ಮನುಷ್ಯರು ಬಂದಾಗ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅಂತ ಗೊತ್ತಾಗಲ್ಲನೇ. ಇದು ನೀನು ತಲೆ ಬಿಸಿ ಮಾಡ್ಕಿಬೇಡ ಗುಂಡ. ಬಾ, ಕೂತ್ಕ ಬಾ. ನೀ ಹೋಗಿ ಉಣ್ಣಕ್ಕೆ ಸಮ ಮಾಡೆ ಹೋಗೆ. ಇಲ್ಲ, ನಂಗೆ ಹಸು ಇಲ್ಲ ಗೌಡ್ರೆ.
ನಂಗೆ ಊಟ ಬೇಡ. ಎಂಥ ಊಟ ಬೇಡ? ಹಸು ಇಲ್ಲ ಅಂದ್ರೆ ನೀ ಏನು ಮನುಷ್ಯ ಇಲ್ಲನಾ? ಇದು ಊಟ ಮಾಡ್ಬೋದು, ಈಗ ಕೂತ್ಕ ಬಾ, ಈಚೆ ಕೂತ್ಕ ಬಾ. ಈಗ ಹೇಳು, ಎಂತ ತಗೊಂಡ? ಎಂತಕ್ಕೆ ನೀವು ಒಬ್ಬನೇ ಎಂತಕ್ಕೆ ಬಂದೆ? ಅದು ಎಂತ ಆತು ಅಂದರೆ ಗೌಡ್ರೆ, ಲಲಿತ, ನೀ ಹೋಗೋ, ಒಳಗೆ ಹೋಗು. ನೀ ಇದ್ರೆ ಮಾತಾಡೋಕೆ ಅವನ ಥರ ಮಾಡ್ತಾನೆ. ಒಳಗೆ ಹೋಗಿ ಉಣ್ಣಕ್ಕೆ ಸಹ ಮಾಡು ಅಂತ ಹೇಳಿದ್ನಲ್ಲ. ಒಂದು ಥರನೂ ಇಲ್ಲ, ಎಂಥರನೂ ಇಲ್ಲ. ನಿಮ್ಮ ಹಂಗೆ ನಂಗೂ ಈಗ ಎಂತಕ್ಕೆ ಬಂದಾನೆ ಅನ್ನೋದೊಂದು ಜೀವನದಲ್ಲಿ ಪುಕ್ಕಿರಲ್ಲಂದ್ರೆ ಅಲಿಸ್ಕೊಂಡೇ ಹೋಗ್ತೀನಿ. ಗುಂಡ ಏನೇನ ಅಂತ ಎಲ್ಲ ಹೇಳಿಬಿಡು. ನೀನೇನು ತಪ್ಪು ಮಾಡಲ್ಲ ಅಂತ ಗೊತ್ತಾ? ಅಲ್ಲಾಗಿದ್ದು ನೀ ಎಂತ ಮಾಡ್ತೀಯ? ಏನಾತಪ್ಪ? ಎಂತಕ್ಕ ಮನೆಯಲ್ಲೇ ಇರಬಾರ್ದು ಅಂತ ನೀ ಯಾಕೆ ಇದು ಮಾಡಿದೆ ನೋಡೋಣ ಹೇಳು. ನಿನ್ನ ನಂಬಿಕೆ ಮೇಲೆ ನನ್ನ ಮಗಳನ್ನಲ್ಲಿ ಕಳಿಸ್ಬೇಕು ಅಂತ ಮಾಡ್ಕೊಂಡಿದ್ನಲ್ಲ ಮರೆಯ. ನೀನು ಇಲ್ದಿದ್ರೆ ನಾ ಹೆಂಗೆ ಕಳ್ಸದ? ಇಲ್ಲ ಇಲ್ಲ ಅಮ್ಮ, ಸಣ್ಣಮ್ಮಲ್ಲಿಗೆ ಬರೋಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋಗ್ತೀನಿ. ಸಣ್ಣಮ್ಮಿದ್ದಲೇ ಇರ್ತೀನಿ ನಾನು, ಅದಕ್ಕೇನು ತಲೆ ಬಿಸಿ ಮಾಡ್ಕೊಬೇಡಿ. ಅವ್ರು ಅಲ್ಲಿಗೆ ಹೋಗೋದಾದರೆ ಹೋದ್ಮೇಲೆ ಅಲ್ಲಿಗೆ ಹೋಗ್ತೀನಿ. ಅವ್ರ ಮನೇಲಿ ಇಲ್ದಿದ್ರೆ ನಂಗೆ ಎಷ್ಟಂದ್ರೂ ಸರಿ ಆಗೋದೇ ಇಲ್ಲ. ಇವ್ರ ಜಗಳ ಇದನ್ನು ಬಿಡಿಸೋದೇ ಸಮ ಆಗ್ತದೆ. ಮತ್ತು ಇವ್ರ ಹತ್ರ ನಾನೇ ಬಯಸ್ಕೋಬೇಕು, ನಾನೇ ಕೆಟ್ಟ ಮಾತು ಕೇಳಬೇಕು. ಆತಲ್ಲ, ಅದು ಆಮೇಲಿನ ಕತೆ ಆತಲ್ಲ. ನಿಧಾನಕ್ಕೆ ಕೂತು ಮಾತಾಡಿದ್ರು ಸಯ್ಯೋ. ಈಗ ಎಂತಕ್ಕೆ ಮನೆಯಿಂದ ಬಂದಿದ್ದು ಎಂತಕ್ಕೆ ಹೇಳು? ಅವರೇ ಯಾರು ಬೇಡ ನೀವು ಹೋಗು ಅಂತ ಕಳಿಸಿದ್ರಾ? ಇಲ್ಲ ಗೌಡ್ರೆ, ಅದು ಹೇಳಕ್ಕೆ ಹೋದರೆ ದೊಡ್ಡ ಕತೆ. ಅವರು ದೊಡ್ಡ ಗೌಡ್ರು ಬಂದು ನಿನ್ನೆ ವಾಗೇಶಣ್ಣಿಗೆ ಬೈದರು. ಎಂತಕ್ಕೆ ಹಿಂಗೆ ಮಾಡ್ತೀವಿ, ಹಾಗೆ ಹಿಂಗೆ ಅಲ್ಲ ಆ ಥರ ಮಾಡಿ ಇಲ್ಲಿ ಈ ಥರ ಮಾಡಿ ಅಂತ. ಈ ವಾಗೇಶಣ್ಣ ನೋಡಿದ್ರೆ ನಾನೇ ಹೇಳ್ಕೊಟ್ಟಿದ್ದು ಗೌಡ್ರಿಗೆ ಅಂತ ಮಾಡ್ಕೊಂಡಾರೆ. ಒಂದು ಬೈದು ಒಂದು ಬಿಡ್ಲ, ಕಾಡಿಗೆ ಒಂಥರ ಕುಚ್ಚಿ ಚಂಡಿ ಕೈ ಹಾಕಿ ದೂಕಕ್ಕಂತಲೇ ಬಂದರು. ದೊಡ್ಡ ಗೌಡ್ರು ಇಲ್ಲದೆ ಇದ್ರೆ ಏನು ಕಥೆ ಆತಿತ್ತೇನೋ ನಂದು. ಹಾಗಾಗಿ ನಾನು ನಿರ್ಧಾರ ಮಾಡಿ ಹೊರಟೇ ಬಿಟ್ಟೆ. ಎಲ್ಲಾರು ದಿನಗೂಲಿಗೆ ಹೋದರೂ ಚಿಂತೆಕ್ಕಿಲ್ಲ, ಈ ಥರ ಇದ್ರಲ್ಲಿ ಮಾತ್ರ ಇರಬಾರ್ದು ಅಂತ. ಎಂತ ಎಂತ ಹೇಳ್ಕೊಟ್ಟಿಯ ಅಂತ ಸಿಟ್ಟು ಬಂದಿದ್ದು ನಿನ್ನ ಮೇಲೆ? ಅದು ಹೆಂಗೆ ಹೇಳೋದು ಮಾರ, ನಾನು ನಿಮಗೆ ಗೊತ್ತದೆಯೋ ಇಲ್ಲೋ, ವಾಗೇಶಣ್ಣ ಈಗೊಂಥರ ಭಾಳ ಕುಡಿಯೋಕ್ಕೆ ಶುರು ಮಾಡ್ಯಾರೆ. ಅವರೆಲ್ಲ ಕುಡ್ದು ಎಂಥದನ್ನ ಹೇಳಿದ್ದು ಅಂತ ಮಾಡಿದ್ದು ಗೌಡ್ರಿಗೆ ಗೊತ್ತಾಗಿದ್ದು, ದೊಡ್ಡ ಗೌಡ್ರಿಗೆ. ನಿನ್ನೆ ಬಂದು ಗಲಾಟೆ ಹಾರಿಸ್ಯಾರೆ, ನೀನು ಹೋಗೋದು ಬೇಡ, ಎಂಥ ಥರದ್ದು ಬೇಡ, ಹಾಗೆ ಹೀಗೆ ಅಂತ. ಅದನ್ನು ನಾನು ಹೇಳ್ಕೊಟ್ಟಿನಿ ಅಂತ ಹೇಳಿ ವಾಗೇಶಣ್ಣಗೆ ನನ್ನ ಮೇಲೆ ಸಿಟ್ಟು. ನಾ ಒಂದು ಸತಿ ಹೋಗಿದ್ದೆ, ಅವರು ಹಿಂಗೆ ಇದನ್ನು ಕೊಟ್ಟೆ ತಗೊಳೋದು ನೋಡಿದ್ದೆ. ತೋಟಕ್ಕೆ ಬಂದರೆ ಈಗ ನಾನು ಕೆಲಸ ಮಾಡ್ತಿದ್ರೆ ಅವರು ಕುಡ್ಕೊಂಡು ಮುಲ್ಗಾರ, ಅದೆಲ್ಲ ಗೊತ್ತಿತ್ತಲ್ಲ. ಹಂಗಾಗಿ ನಾನೇ ಹೇಳಿದ್ದಂತ ಮಾಡ್ಕೊಂಡಾರೆ. ನಾನು ಒಂದು ಸೊಲ್ಲು ಎಂಥದ್ದು ಹೇಳಲ್ಲ. ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಅಂತಾರಲ್ಲ, ಇಂಥವರಿಗೆ ಹೇಳೋದು ಅಲ್ಲ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಎಲ್ಲಿಂದ ಶುರು ಆಗ್ಬಿಡ್ತಾ ಮಾರಾಯ? ದುಡ್ಡು ಯಾರು ಕೊಡ್ತಾರೆ? ಇನ್ನೆಷ್ಟು ಕಡೆ ಎಷ್ಟು ಸಾಲ ಆಗ್ಯದ. ನನ್ನ ಮಗಳು ಹೋಗ್ಕೊಂಡಲ್ಲಿ ಏನು ಹೇಳಾಗಬೇಕು ದೇವರೇ? ತಲೆಯೆಲ್ಲ ಕೆಟ್ಟ 12 ಆಣೆ ಹಾಕೋತದ ನಂದು. ಆಗಲಿ ಮಾರತಿ, ಈಗ ಇಲ್ಲಿ ನಿಂತ್ಕೊಂಡು ಬಾಗಾರ ದುಃಖ ಮಾಡ್ತಿದ್ರೆ ಏನು ಮಾಡೋಕ್ಕತ್ತದೆ? ನಾ ಏನು ಹೇಳಿದೆ ಹೇಳು? ಅವನಿಗೆ ಉಣ್ಣಕ್ಕೆ ಸಹ ಮಾಡು. ಬೆಳಿಗ್ಗೆ ತಿಂಡಿ ಹೋಟ್ಲು ಅಂತೇಳಿ ಎಲ್ಲ ಒಂಚೂರು ಪಾರ ತಿಂದ್ಕೊ ಬಂದಿದ್ದೇನ. ಉಣ್ಣಕ್ಕೆ ಸಹ ಮಾಡು. ಸಾರಿ ಅಂತ ನೋಡಿ 2 ಹಪ್ಪಳ ಇವನ್ನೆಲ್ಲ ಹುರಿ. ಸಾಯಂಕಾಲಕ್ಕೆ ಅಂತಾರು ಸಾರಿ ತತ್ತೀನಿ. ಈಗ ಪಕ್ಕನ ಹೋಗು, ಊಟಕ್ಕೆ ಸಹ ಮಾಡಿ ಹೋಗು. ಮಾರ ಸಮ್ ಮಾಡ್ತೀನಿ. ಏನು ಸಮ್ ಮಾಡೋದು, ಎಂತ ಮಾಡೋದು? ದೇವ್ರ ನಮ್ಮ ಮನೇಲಿ ಏನು ಬರ್ದಾನ ಇದೇ ಹೋಗಲಿ. ಗುಂಡ, ಈಗ ಹೇಳು, ಎಷ್ಟು ದಿವಸ ಆಯ್ತು ಈ ಥರ ಕುಡಿಯೋಕ್ಕೆ ಶುರು ಮಾಡಿ? ಎಷ್ಟು ದಿವಸ ಆಯ್ತು? ಭಾಳ ಮಿಗರ್ದೊಂದು 10-15 ದಿವಸ ಆತೇನ ಗೌಡ್ರೆ. ಅವಾಗೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಎಂಥವ್ರು ಒಂಚೂರು ಕೈ ಹಾಕಕ್ಕಂತ ಬರೋರು. ಸ್ವಲ್ಪ ಹೊತ್ತು ಒಂಚೂರು ಏನೋ ಇದು ಮಾಡೋದು, ಹೋಗಿ ಮಲ್ಕೊಳ್ಳೋದು. ನಂಗೆ ಸೊಂಟ ನೋವು, ನಂಗೆ ತಲೆನೋವು, ನಂಗೆ ಬೆನ್ನು ನೋವು ಅಂತ. ನಂಗೆ ಗೊತ್ತೇ ಆಗಲ್ಲ ಅವಾಗ. ಈಗ ಒಂದು ವಾರ ಆತೇನು ನೋಡ್ತೀನಿ, ಏನು ತೂರಾಡ್ತಾ ಗೊತ್ತಾದರೆ ನಿಲ್ಲ ನಿಟ್ಟಿಲ್ಲ. ಇನ್ನು ಒಳಗೆ ಗೌಡ್ರು ಅಮ್ಮ ನೋಡ್ಕೊಂಡ್ರೆ ಬೇಜಾರು ಮಾಡ್ಕೊತಾರೆ ಅಂಥೇಳಿ ನಾನೇ ಹಿಡ್ಕೊಂಡು ಒಳಗೆ ದಾಡ್ಸೀನಿ. ಆಮೇಲಿಂದ ಒಂಥರ ಹಗಲತ್ತೆ ಕುಡ್ದಂಗೆ ಕುಡಿಯೋದಯ್ಯ. ಏನು ಬಂತೇನ ಆ ಮನುಷ್ಯಗೊಂದು. ದುಡ್ಡು ಎಲ್ಲಿ ಸಿಗ್ತದ? ಕುಡಿಯೋಕ್ಕೆ ದುಡ್ಡು ಎಲ್ಲಿ ಸಿಗ್ತದ ಗುಂಡ? ಅದನ್ನೇ ದೊಡ್ಡ ಗೌಡ್ರು ಹೇಳಿದ್ದು. ಅದನ್ನೇ ಹೇಳಿದ್ದು ದೊಡ್ಡ ಗೌಡ್ರು.
ನಿನಗೆ ಯಾಕಿದ್ದಕ್ಕೆ ಅಂತಾರೆ ಕೇಳಿದ್ರು ದುಡ್ಡು ಇರಲ್ಲ, ಈಗ ಕುಡಿಯೋಕ್ಕೆ ಎಲ್ಲಿಂದ ಬಂತು, ಈ ಥರ ಮಾಡೋಕ್ಕೆ ಎಲ್ಲಿಂದ ದುಡ್ಡು ಬಂತು ಅಂತ ಸಿಟ್ಟು ಬಂದಿದ್ದು ಅದಕ್ಕೆ ಅವರಿಗೆ. ಭಾಳ ದೊಡ್ಡ ಗಲಾಟೆ ಆಗಿ ಹೋತಾ ಮನೇಲಿ. ಗೌಡ್ರೆ ಸ್ವಲ್ಪ ದೊಡ್ಡ ಗಲಾಟೆನೇ. ಅವರು ನನಗೆ ಅಂತ ಇದು ಮಾಡೋಕ್ಕೆ ಬರದೇ ಇದ್ದರೆ ದೊಡ್ಡ ಗೌಡ್ರು ಸುಮ್ಮನೆ ಇರ್ತಿದ್ರೇನು. ನಂಗೆ ಹೊಡಿಯೋಕ್ಕೆ ಬಂದ್ರಲ್ಲ, ಆವಾಗ ತೆಗ್ದು ಎಳ್ದು ಅದು ಕೆಡ್ಗಿದ್ರು. ಅದು ಕೆಡಬೇಕು ಅಮ್ಮ ಇದ್ದರು ಮಗ ಏನು ತಾತೇನೋ ಅಂತ ಅಲ್ಲಿಂದ ಮಾಡಿದ್ರೆ ಅವ್ರೂ ದುಃಖೆಡ್ಗಿದ್ರು ಗೌಡ್ರು. ಏನು ಅಲ್ಲೇ ಹಿಂಗೆ ಬೈತಾ ಇದ್ರು. ಮತ್ತು ಗೌಡ್ರೆ ಹೇಳಿದ್ರು, ನೀವು ಹೋಗಿ ಮಲ್ಕೆ, ನೀವು ಹೋಗೋ, ಇದರಲ್ಲೆಲ್ಲ ತಲೆ ಹಾಕಕ್ಕೆ ಬರಬೇಡ, ನಾ ಏನು ನೋಡ್ಕೊತೀನಿ ಅಂದರು. ನಾ ಹೋಗಿ ಮಲ್ಕೊಂಡೆ. ಆಮೇಲೆ ಎಷ್ಟೊತ್ತಿಗೆಲ್ಲ ಏನೇನು ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದ ಈಚೆಗೆ ಬಂದೆ ನಾನು. ಇಷ್ಟೆಲ್ಲ ಆತನು ಆಗಲಿ, ಬಂದಿದ್ರಿಂದ ಏನು ತೊಂದರೆ ಇಲ್ಲ. ಈಗ ಇಲ್ಲೇ ಇರ್ಬೋದು ಬೇಕಾದ್ರೆ 4 ದಿನ. ಎಂಥದೇ ಆದರೂ ಸರಿತಾನೆ ಇದ್ರ ಒಂದೊಂದು ವಿಚಾರ ಬಾಯಿ ಬಿಡಬೇಡ. ಏನೂ ತೊಂದರೆ ಇಲ್ಲ, ಬಾಲೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಲೇ ಹೇಳು. ಏನಾ ಗುಂಡ? ನಾನು ಹೇಳ್ತೀನಿ, ನಾನು ಹಾಗೆ ಹೇಳ್ತೀನಿ. ಕಡೆಗೆಲ್ಲರೂ ವಾಗೇಶನ್ ಫೋನ್ ಮಾಡಿದ್ರೆ, ಅವರು ಇಲ್ಲೇ ಅದನ್ನೇ ಗುಂಡ ಅಂತ ಹೇಳಿದ್ರೆ ಇಲ್ಲಿಗೂ ಹುಡುಕಿ ಬರ್ತಾರೆ ನಮ್ಮರ. ಹೋಗದೆ ಇದ್ರೆ ಕಡೆಗೆ ಅದೊಂಥರ ಇದಾಗ್ತದೆ. ನಾನು ಅದಕ್ಕೆ ಸುಮ್ಮನೆ ಎತ್ಲಗಾರ ದೇಶಾಂತರ ಹೋಗೋಣ ಅಂತಲೇ ಮಾಡಿದ್ದೆ. ಓ ದೇವ್ರೆ, ಎಂತ ಮಾಡೋದೀಗ ನಾನು? ನೋಡೋಣ ಅಂಕ ತಡಿ ಏನಾಗ್ತದಂತ. ನೀನೇನು ಹೆದರ್ಬೇಡ. ಇಲ್ಲಿಗೆ ಬಂದಲ್ಲ, ಬಂದು ಒಳ್ಳೆ ಕೆಲಸ ಮಾಡಿದೆ. ಅವ ಬರಲಿ, ನಿನ್ನ ಸಾವುಕಾರ ಬರಲಿ, ಇಲ್ಲಿ ಬಂದು ಏನಾರು ಕೇಂಡಾಗ ನಾ ಉತ್ತರ ಕೊಟ್ಕೋತೀನಿ. ಫೋನ್ ಮಾಡಿದಾಗ ಹೇಳಲಿ ಬೇಕಾರೆ, ಎಷ್ಟು ದಿವಸ ಅಂತ ಹಂಗೆ ಮುಚ್ಚಿಡಕ್ಕತ್ತದ, ಇಲ್ಲೇ ಬಂದಾನೆ ಅಂತ ಹೇಳಲಿ. ಆದ್ರೆ ಅವ್ರು ಬರೋ ತನಕ ಹಿಂಗೆ ಗಲಾಟೆ ಆಗಿದೆ ಅಂತ ಗೊತ್ತಾಗೋದು ಬೇಡ. ಗಲಾಟೆ ಆಗಿದೆ ಅಂತ ಸರಿತನ ಹತ್ರ ಅವ ಹೇಳಲ್ಲ. ನೋಡ್ಬೇಕಾರೆ ಕರಿಯಕ್ಕೆ ಅಂತ ಬಂದರೆ ನಿನ್ನ ನಾನು ಹೇಳ್ತೀನಿ, ಇಲ್ಲ 4 ದಿನ ಇದ್ದೇ ಬತ್ತಾನೆ ಅಂತೀನಿ. ನಮಗಿಲ್ಲೊಂಚೂರು ಇದು ಬೇಕೋ, ಅಲ್ಲಿಂತ ಕೆಲಸ ಇಲ್ಲಂತಲ್ಲ ಅಂತೀನಿ. ನೋಡೋಣ, ನಿನ್ನ ದೊಡ್ಡ ಗೌಡ್ರ ಹತ್ರ ಮಾತಾಡ್ಕಿತೀನಿ ನಾನು ಫಸ್ಟ್. ಅವ್ನು ಫೋನ್ ಮಾಡಿ ಮಾತಾಡ್ಕೊಂಡು ಆಮೇಲೆ ಏನಾರು ಒಂದು ತೀರ್ಮಾನ ಮಾಡ್ಬೇಕಾ. ಮಾಡದೇ ಇದ್ರೆ ಆಗಲ್ಲ ಇದು.